ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಂಬಿ ಕಾಂಪಿಟೇಟಿವ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ 2019ರಲ್ಲಿ ನಡೆದಂತಹ SDA ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಸಂಪೂರ್ಣ ವಿವರಣೆಯನ್ನ ನೋಡೋಣ ಸ್ನೇಹಿತರೆ. ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಆಗಿದ್ದು ಇದು ಭಾಗ 1 ಆಗಿರುತ್ತೆ. ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ ಇದಾವೆ. ಯಾಕೆ ಗೊತ್ತಾ? ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಮ್ಮೆ ಬಾರಿ KSP ನಡೆಸುವಂತಹ ಪ್ರಶ್ನೆ ಪತ್ರಿಕೆ ಕೂಡ ಸೇಮ್ ಕ್ವಶನ್ ರಿಪಿಟೇಷನ್ ಆಗುವಂತಹ ಸಂಭವ ಜಾಸ್ತಿ ಇರ್ತತಿ. ಹಾಗಾಗಿ ಬನ್ನಿ ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ. ಯಾವ್ದು ಆಧಾರದ ಮೇಲೆ ಆಗಿದೆ? ಭಾರತದ ಸ್ಥಳೀಯ ಕಾಲಮಾನ ಅಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ. 82.5 ಡಿಗ್ರಿ ಪೂರ್ವ ರೇಖಾಂಶದ ಆಧಾರದ ಮೇಲೆ ನಮ್ಮ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿದೆ. ಹಾಗಾದ್ರೆ ಏನು ಈ ಸ್ಥಳೀಯ ಕಾಲಮಾನ? ಇದ್ರ ಬಗ್ಗೆ ಎಷ್ಟು ರಾಜ್ಯಗಳ ಮೇಲೆ ಈ ಸ್ಥಳೀಯ ಕಾಲಮಾನ ಹಾದು ಹೋಗಿದೆ ಅಂತೇಳಿ ನೋಡೋಣ ಬನ್ನಿ. ಭಾರತದ ಪ್ರಮಾಣಿತ ವೇಳೆಯನ್ನ ನಿರ್ಧರಿಸುವ ರೇಖಾಂಶ 82.5 ಡಿಗ್ರಿ ರೇಖಾಂಶ, ಪೂರ್ವ ರೇಖಾಂಶ. ಇದು ಉತ್ತರ ಪ್ರದೇಶದ ಅಲಹಾಬಾದ್, ನೋಡಿ ಉತ್ತರ ಪ್ರದೇಶದ, ಸರಿಯಾಗಿ ನೆನಪಿರ್ಲಿ, ಕೇಳಿ ಒಂದು ನೋಟ್ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದ ಅಲಹಾಬಾದ್ ನಗರದ ಮೇಲೆ ಹಾದು ಹೋಗುತ್ತೆ. ಈ ರೇಖೆಯು ಒಟ್ಟು 5 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಮುಂದೆ ಪ್ರಶ್ನೆ ಕೇಳಬಹುದು, ಹೊಂದಿಸಿ ಬರೀ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತಂದೇಳಿ. ಭಾರತೀಯ ಸ್ಥಳೀಯ ಕಾಲಮಾನವು 5 ರಾಜ್ಯಗಳ ಮೇಲೆ, ಏನು 82.5 ಡಿಗ್ರಿ ಪೂರ್ವ ರೇಖಾಂಶವು 5 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ಒಂದು ಉತ್ತರ ಪ್ರದೇಶ, 2 ಮಧ್ಯಪ್ರದೇಶ, 3 ಛತ್ತೀಸ್ಗಢ, 4ನೇದು ಒಡಿಶಾ, ನೋಡಿ ನೆನಪಿರ್ಲಿ ಒಡಿಶಾ, 5ನೇದು ಆಂಧ್ರ ಪ್ರದೇಶ. ಈ 5 ರಾಜ್ಯಗಳ ಮೇಲೆ ಭಾರತೀಯ ಕಾಲಮಾನ 82 ಡಿಗ್ರಿ ಪೂರ್ವ ರೇಖಾಂಶವು ಹಾದು ಹೋಗುತ್ತೆ. ಹಾಗಾದ್ರೆ ಇನ್ನು ನೋಡೋದಾದ್ರೆ 0 ಡಿಗ್ರಿ ಅಕ್ಷಾಂಶದ ಬಗ್ಗೆ ನೋಡೋಣ ನಾವು. 0 ಡಿಗ್ರಿ ಅಕ್ಷಾಂಶ. ಏನಿದು 0 ಡಿಗ್ರಿ ಅಕ್ಷಾಂಶ ಅಂದ್ರೆ ಇದು ಸಮಭಾಜಕ ವೃತ್ತ ರೇಖೆ ಎನ್ನುವರು. ಇದನ್ನ ಸಮಭಾಜಕ ವೃತ್ತ ರೇಖಾಂಶ ಅನ್ನುವರು. ಇದು ಏನು ಸ್ಪೆಷಲ್ ಅಂದ್ರೆ ಮುಂದೆ ಕೇಳಬಹುದು, ಈ ಕೆಳಗಿನ ಯಾವುವು ಅತಿ ದೊಡ್ಡ ಅಕ್ಷಾಂಶ ಆಗಿದೆ ಅಂತೇಳಿ. ಇದು 0 ಡಿಗ್ರಿ ಅಕ್ಷಾಂಶ ಇದೆ, ಇದು ಅತಿ ದೊಡ್ಡ ಅಕ್ಷಾಂಶವಾಗಿದೆ, ಅತಿ ದೊಡ್ಡ ಅಕ್ಷಾಂಶ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಜೆಟ್ ವಿಮಾನದ ಕಾರ್ಯನಿರ್ವಹಣೆಯ ಬಗ್ಗೆ ಕೇಳಿದ್ದಾರೆ. ಯಾವುದು? ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ, ನೋಡಿ ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ ಸಂಬಂಧಿಸಿದ್ದು. ಚಲನೆಯ ಮೊದಲನೇ ನಿಯಮವೋ, 2ನೇ ನಿಯಮವೋ, 3ನೇ ನಿಯಮ ಅಂತ ಹೇಳಿ ಕೇಳಿದರೆ, ಹಾಗೂ ಗುರುತ್ವ ನಿಯಮ ಅಂತ ಕೇಳಿದರೆ. ಇಲ್ಲಿ ನ್ಯೂಟನ್ರದು 3 ನಿಯಮಗಳು ಕಂಡು ಬರ್ತವೆ. ನ್ಯೂಟನ್ನರ ನಿಯಮ 3 ನಿಯಮಗಳು ಕಂಡು ಬರ್ತವೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮಾನ, ಒಂದಕ್ಕೊಂದು ವಿರುದ್ಧ, ಈ ತರ ಎಲ್ಲ 1 ಮತ್ತು 2, 3 ಈ ತರ ನಿಯಮಗಳು ಕಂಡು ಬರ್ತವೆ. ಈ ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನರ 3ನೇ ನಿಯಮ, ನೋಡಿ ಚಲನೆಯ 3ನೇ ನಿಯಮಕ್ಕೆ ಇದು ಸಂಬಂಧಿಸಿದೆ. ಮುಂದೆ ಈ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಸಂತಹ ಪರೀಕ್ಷೆಗಳು ಕೂಡ ಇದು ರಿಪಿಟೇಷನ್ ಆಗ್ಬೋದು. ಹಾಗಾಗಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ನ್ಯೂಟನ್ನರ 3ನೇ ನಿಯಮ ಜೆಟ್ ವಿಮಾನದ ಕಾರ್ಯನಿರ್ವಹಣೆ ಬಗ್ಗೆ ಹೇಳ್ತತಿ. ಹಾಗಾದ್ರೆ ಚಲನೆಯ ಮೊದಲನೇ ನಿಯಮ ಯಾವುದ್ರ ಬಗ್ಗೆ ಹೇಳ್ತಂದ್ರೆ ಜಡತ್ವ. ನೋಡಿ ಜಡತ್ವದ ಬಗ್ಗೆ ತಿಳಿಸುತ್ತದೆ. ಅಂದ್ರೆ ಏನು ಉದಾಹರಣೆಗೆ ಅಂದ್ರೆ ಬಸ್ ಬ್ರೇಕ್ ಹಾಕಿದಾಗ, ನೋಡಿ ಏನು ಬಸ್ಸು ಬ್ರೇಕ್ ಹಾಕಿದಾಗ ನಾವು ಒಮ್ಮಿಂದೊಮ್ಮಿಲಿಗೆ ಪ್ರಯಾಣಿಕರು ಮುಗ್ಗರಿಸಿ ಮುಂದಕ್ಕೆ ಬೀಳ್ತೀವಲ್ಲ, ಅದು ನ್ಯೂಟನ್ನರ ಮೊದಲ ನಿಯಮವಾಗಿದೆ. ಹಾಗಾದ್ರೆ 2ನೇ ನಿಯಮ ಯಾವುದ್ರ ಬಗ್ಗೆ ಹೇಳ್ತತಿ ಅಂದ್ರೆ ಇದು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ. 2ನೇ ನಿಯಮ ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ. ಏನು ವೇಗೋತ್ಕರ್ಷ ಅಂತಂದ್ರೆ ಒಂದು ವಸ್ತು ಹೆಚ್ಚು ಬಲ ನೀಡಿದ್ರೆ ವೇಗವು ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ 3ನೇ ನಿಯಮ ಏನು? ಇದೇ 3ನೇ ನಿಯಮ. ಇದು ಜೆಟ್ ವಿಮಾನದ ಕಾರ್ಯನಿರ್ವಹಣೆ ಕೂಡ 3ನೇ ನಿಯಮ. ಇನ್ನೂ ಹೇಳೋದಾದ್ರೆ ನಾವೇನು ಬಂದೂಕಿನಿಂದ ಗುಂಡು ಹೊರನುಗ್ತತಲ್ಲ, ಅದೇ ಫೋರ್ಸೆಬಲ್ ಆಗಿ ಹಿಂದೆ ನಮ್ಮ ಭುಜಕ್ಕೆ ಏನು ತಾಗ್ತದೋ ವೆಪನ್ನು, ಅದು ಕೂಡ ನ್ಯೂಟನ್ನರ 3ನೇ ನಿಯಮ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು
ಕಾರಣ ಅಂತ ಹೇಳಿ ಕೇಳಿದ್ದಾರೆ. ಈ ಸೋಪಿನ ತೆಳು ಸೋಪಿನ ಪೊರೆಯಲ್ಲಿ ಬಣ್ಣ ಏನು ಕಾಣ್ತಿರ್ತೈತಲ್ಲ, ನಾವು ಬಟ್ಟೆ ತೊಳೆಯುವಾಗ ಅಥವಾ ಏನು ಸ್ನಾನ ಮಾಡುವಾಗ ಪೊರೆ ಬರ್ತೈತಲ್ಲ, ಅದರಲ್ಲಿ ಹಗಲಿನಲ್ಲೂ ಬಣ್ಣ ಕಾಣ್ತತಿ. ಅದಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ದಾರೆ. ಕಾರಣ ಏನಂದ್ರೆ ಬೆಳಕಿನ ವ್ಯತೀಕರಣದ ಕಾರಣವಾಗಿ ಇಲ್ಲಿ ಕಾಣ್ತತಿ. ಒಂದು ಮಾಧ್ಯಮದಲ್ಲಿ ಒಂದಕ್ಕಿಂತ ಹೆಚ್ಚು ಅಲೆಗಳು ಹಾದು ಹೋದಾಗ ಅಲೆಗಳ ಶಕ್ತಿಯಲ್ಲಿ ಹೆಚ್ಚು ಅಥವಾ ಕಡಿಮೆ ಆಗಬಹುದು. ಇದರಿಂದ ಬೆಳಕಿನಲ್ಲಿ ಬೇರೆ ಬೇರೆ ಬಣ್ಣ ಗೋಚರಿಸ್ತತಿ. ಉದಾಹರಣೆಗೆ ಮಳೆ ನೀರಿನಲ್ಲಿ ಬಿದ್ದ ಪೆಟ್ರೋಲು ನೋಡಿ, ಮಳೆಯ ನೀರಿನ ಮೇಲೆ ಬಿದ್ದ ಪೆಟ್ರೋಲು ಹನಿ, ಸೋಪಿನ ನೊರೆಯ ಮೇಲಿನ ಬಣ್ಣಗಳು ಕೂಡ ಇವೆಲ್ಲವೂ ಕೂಡ ಬೆಳಕಿನ ವ್ಯತೀಕರಣದ ಮೇಲೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಕೂಡಿದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಇದು ನೈಸರ್ಗಿಕ ಅನಿಲದ ಮೇಲೆ ಕೇಳಿದಂಥ ಪ್ರಶ್ನೆ. 80% ಅನಿಲ ಯಾವುದರಿಂದ ಉಂಟಾಗ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೀರಾವಿ. ನೀರಾವಿಯಿಂದ ಈ 80% ಉಂಟಾಗ್ತತಿ. ಹಾಗಾದರೆ ನೈಸರ್ಗಿಕ ಅನಿಲ ಎಷ್ಟಿದಾವೆ, ಯಾವ್ಯಾವು ಹಸಿರುಮನೆ ಅನಿಲಗಳು ಯಾವ್ಯಾವು? ನೈಸರ್ಗಿಕ ಅನಿಲ, ಹಸಿರುಮನೆ ಅಥವಾ ಯಾವುದು ಹಸಿರುಮನೆ ಅನಿಲಗಳು ಯಾವ್ಯಾವು ಅಂತ ಕೇಳಿದರೆ ಒಂದು ನೀರಾವಿ, ಕಾರ್ಬನ್ ಡೈಆಕ್ಸೈಡ್, ಎರಡನೇದು ಕಾರ್ಬನ್ ಡೈಆಕ್ಸೈಡ್, ಮೂರನೇದು ಮೀಥೇನ್, ನಾಲ್ಕನೇದು ನೈಟ್ರಸ್ ಆಕ್ಸೈಡ್ ಮತ್ತು ಓಝೋನ್. ಇವು ಹಸಿರುಮನೆ ಅನಿಲಗಳು. ಮುಂದಿನ ಪ್ರಶ್ನೆ, ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ಯಾವುದನ್ನ ಅವಲಂಬಿಸಿಲ್ಲ, ಇಲ್ಲ ಅಂತ ಹೇಳಿ ಕೇಳಿದರೆ ಅಂದರೆ ಸ್ವತಂತ್ರವಾಗಿದೆ. ಈ ಕೆಲವೊಂದು ಈ ಒತ್ತಡದ ಮೇಲೆ ಇದು ವಾಯುವಿನ ಶಬ್ದದ ವೇಗ ಒತ್ತಡದ ಮೇಲೆ ಅವಲಂಬ ಆಗಿಲ್ಲ, ಸ್ವತಂತ್ರವಾಗಿದೆ ಅಂತೇಳಿ ಈ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒತ್ತಡದ ಮೇಲೆ ಅವಲಂಬಿತವಾಗಿಲ್ಲ. ಮುಂದಿನ ಪ್ರಶ್ನೆ, ಒಂದು ವೇಳೆ ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು? ನೋಡ್ರಿ, ಅವಾಗಲೇ ನಾನು ಹೇಳಿದ್ನಲ್ಲ, ಬೆಳಕಿನ ವ್ಯತೀಕರಣ ಕೂಡ ಮಳೆ ಹನಿ ಮೇಲೆ ಪೆಟ್ರೋಲ್ ಬಿದ್ದಾಗ ಅಂತ ಅದೇ ರೀತಿ ಒಂದು ಪ್ರಶ್ನೆ ಕೇಳಿದರೆ, ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು ಅಂತೇಳಿ ಕೇಳಿದರೆ ಮೇಲ್ಮೈ ಸೆಳೆತ. ಈ ಮೇಲ್ಮೈ ಸೆಳೆತದಿಂದ ಮಳೆ ಹನಿಯು ದುಂಡಾಗಿರಲು ಮೇನ್ ಕಾರಣನೇ ಇದು ಮೇಲ್ಮೈ ಸೆಳೆತವಾಗಿದೆ. ಮುಂದಿನ ಪ್ರಶ್ನೆ, ಚಂದ್ರಗ್ರಹಣ. ನೋಡಿ, ಇದು ಎವರ್ಗ್ರೀನ್ ಕ್ವಶನ್. ಇದು ಚಂದ್ರಗ್ರಹಣ ಯಾವಾಗ ಉಂಟಾಗ್ತತಿ ಅಂತೇಳಿ ಈ ಪ್ರಶ್ನೆ ಕೇಳಿದರೆ, ಚಂದ್ರಗ್ರಹಣವು ಇದು ಭೂಮಿ ಐತಲ್ಲ, ಭೂಮಿ ನೋಡಿ, ಸರಿ ಕಾಮನ್ ಆಗಿ ಅರ್ಥ ಆಗಂಗೆ ಹೇಳ್ತೀನಿ. ಭೂಮಿ ಇದೆಯಲ್ಲ, ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ ಚಂದ್ರಗ್ರಹಣ ಉಂಟಾಗ್ತತಿ. ಅರ್ಥ ಆಯ್ತಾ? ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಈ ಚಂದ್ರಗ್ರಹಣ ಉಂಟಾಗ್ತತಿ. ಹಾಗಾದ್ರೆ ಸೂರ್ಯಗ್ರಹಣ ಹೆಂಗೆ ಉಂಟಾಗೋದಂತ ಹೇಳಿದ್ರೆ, ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಈ ಸೂರ್ಯಗ್ರಹಣ ಉಂಟಾಗ್ತತಿ. ಚಂದ್ರಗ್ರಹಣವು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಕಾಣಿಸಿಕೊಳ್ತತಿ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಅಂತೇಳಿ ಕೇಳಿದ್ದಾರೆ. ಏನು? ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದಂತ ಕೇಳಿದರೆ ಸಹರಾ ಮರುಭೂಮಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಸಹರಾ ಮರುಭೂಮಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಹರಾ ಮರುಭೂಮಿ. ಹಾಗಾದರೆ ಸಹರಾ ಮರುಭೂಮಿ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಆಫ್ರಿಕಾದ ಉತ್ತರ ಭಾಗ. ಆಫ್ರಿಕಾದ ಉತ್ತರ ಭಾಗದಲ್ಲಿ ಈ ಸಹರಾ ಮರುಭೂಮಿ ಕಂಡು ಬರ್ತತಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಯಾವ್ದು ಕಂಡು ಬರ್ತದೆ? ಥಾರ್ ಮರುಭೂಮಿ. ಭಾರತದಲ್ಲಿ ಥಾರ್ ಮರುಭೂಮಿ ಭಾರತದಲ್ಲಿ ರಾಜಸ್ಥಾನದಲ್ಲಿ ಕಂಡು ಬರ್ತತಿ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಹೆಚ್ಚು ಉದ್ದದ ಕರಾವಳಿ ತೀರಗಳಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದು ಮುಂದೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಬಹುದು, ಹೇಳಕ್ ಬರಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಅತಿ ಹೆಚ್ಚು ಉದ್ದ ಕರಾವಳಿಯನ್ನು ಹೊಂದಿದಂತಹ ರಾಜ್ಯವಾಗಿದೆ. ಯಾವುದು? ಗುಜರಾತ್. ಹಾಗಾದ್ರೆ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದವೆ ಅಂದ್ರೆ 9 ರಾಜ್ಯಗಳು ಈ ಕರಾವಳಿ ತೀರವನ್ನ ಹೊಂದಿದವೆ. ಅದರಲ್ಲಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತೇಳಿ
ನಾವು 2 ಭಾಗನ ಮಾಡ್ತೀವಿ. ಏನು ನಮ್ಮ ಇಂಡಿಯಾ ಮ್ಯಾಪಲ್ಲಿ ಈ ಪೂರ್ವ ಮತ್ತು ಪಶ್ಚಿಮಕ್ಕೆ ಇರುವಂತಹ ಕರಾವಳಿ ಪ್ರದೇಶದ ರಾಜ್ಯಗಳನ್ನು ಪೂರ್ವ ಕರಾವಳಿ ರಾಜ್ಯ ಮತ್ತು ಪಶ್ಚಿಮ ಕರಾವಳಿ ರಾಜ್ಯ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಮ್ಮ ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಂತಂದರೆ 320 ಕಿಲೋಮೀಟರ್. 320 ಕಿಲೋಮೀಟರ್ ಕರ್ನಾಟಕ ರಾಜ್ಯದ ಕರಾವಳಿ ತೀರದ ಉದ್ದವಾಗಿದೆ. ಹಾಗಾದರೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕರಾವಳಿ ಹೊಂದಿದ ರಾಷ್ಟ್ರ, ಅತಿ ಉದ್ದವಾಗಿ ಕರಾವಳಿ ಹೊಂದಿದ ರಾಷ್ಟ್ರ ಯಾವುದಂದ್ರೆ ಕೆನಡಾ ದೇಶ. ನೋಡಿ, ಕೆನಡಾ ದೇಶ ಅತ್ಯಂತ ಉದ್ದವಾದ ಕರಾವಳಿಯನ್ನ ಹೊಂದಿದಂತಹ ದೇಶವಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್, ಇದು ವಿಜಯನಗರ ಸಾಮ್ರಾಜ್ಯದ ಏನು ಯುದ್ಧಗಳು ನಡೆದವೋ ಅವಾಗಿಂದನೂ ಪ್ರಚಲಿತವಾಗಿರುವಂತಹ ಈ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ದೋಹಬ್ ಪ್ರದೇಶ ಯಾವ ನದಿಗಳ ನಡುವೆ ಇದೆ? ಯಾವ ನದಿಗಳ ನಡುವೆ ಇದೆ ಅಂತೇಳಿ ಕೇಳಿದರೆ ಕೃಷ್ಣ ಮತ್ತು ಕಾವೇರಿನ, ತುಂಗಭದ್ರ ಮತ್ತು ಕೃಷ್ಣನ, ತುಂಗಭದ್ರ ಮತ್ತು ಕಾವೇರಿನ, ನೇತ್ರಾವತಿ ಮತ್ತು ತದರಿನ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿರಬೇಕು. ಸರಿಯಾದ ಉತ್ತರ ತುಂಗಭದ್ರ ಮತ್ತು ಕೃಷ್ಣ. ನೋಡಿ, ತುಂಗಭದ್ರ ಮತ್ತು ಕೃಷ್ಣ ನದಿಗಳು ಹರಿದು ದೋಹಬ್ ಪ್ರದೇಶವನ್ನು ಉಂಟು ಮಾಡ್ತಾವೋ ಅದನ್ನ ಕರ್ನಾಟಕದಲ್ಲಿ ಪ್ರಸಿದ್ಧ ದೋಹಬ್ ಅಂತೇಳಿ ಕರೀತಾರೆ. ಇದು ಬಹಳ ಎಷ್ಟು ಉನ್ನತವಾಗಿ ಬೆಳೆಯನ್ನು ಬೆಳೆಸುತ್ತಂದ್ರೆ ಈ ಭಾಗ. ಅದಕ್ಕೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದಕ್ಕೋಸ್ಕರ ಯುದ್ಧಗಳು ನಡೆದವು. ಕರ್ನಾಟಕದ ಪ್ರಸಿದ್ಧ ದೋಹಬ್ ಪ್ರದೇಶ ತುಂಗಭದ್ರ ಮತ್ತು ಕೃಷ್ಣ ನದಿ ಕಂಡು ಬರ್ತೈತಿ. ಇದು ನೋಡಿ ಪ್ರಶ್ನೆ ಆಗ್ಬೋದು, ಇದು ರಾಯಚೂರಿನಲ್ಲಿ ಕಂಡು ಬರ್ತೈತಿ. ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ರಾಯಚೂರು ಜಿಲ್ಲೆಯಲ್ಲಿ ದೋಹಬ್ ಪ್ರದೇಶ ಕಂಡು ಬರ್ತೈತಿ. ದೋಹಬ್ ಅಂದ್ರೆ ಏನು ಅಂದ್ರೆ 2 ನದಿಗಳ ನಡುವೆ ಇರುವ ಭೂಮಿ. 2 ನದಿಗಳ ನಡುವೆ ಇರುವಂತಹ ಭೂಮಿನ ದೋಹಬ್ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ನೋಡಿ, ಹರಪ್ಪ ನಾಗರಿಕತೆಯ ಮೇಲೆ ಈಗ ಒಂದು ಪ್ರಶ್ನೆ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟು. ಯಾವ ಬೆಳೆಯನ್ನು ನಾವು ಹರಪ್ಪ ನಾಗರಿಕತೆಯಲ್ಲಿ ಬೆಳೆದಿದ್ದಿಲ್ಲ ಅಂತ ಹೇಳಿ ಕೇಳಿದರೆ ಕಬ್ಬು ಬೆಳೆಯನ್ನ ನಾವು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿದ್ದಿಲ್ಲ. ಗೋಧಿ, ಬಾರ್ಲಿ, ಸಾಸಿವೆ, ಎಳ್ಳು ಈ ನಾಗರಿಕತೆಯ ಪ್ರಮುಖ ಆಹಾರವಾಗಿ ಕಂಡು ಬರ್ತವೆ. ಭಾರತದ ಮೊಟ್ಟ ಮೊದಲ ಮತ್ತು ಪುರಾತನ ನಾಗರಿಕತೆ ಹರಪ್ಪ ನಾಗರಿಕತೆ ಆಗಿತ್ತು. ಮೊಟ್ಟ ಮೊದಲ ಮತ್ತು ಪುರಾತನ ನಾಗರಿಕತೆ. ಈ ನಾಗರಿಕತೆಯಲ್ಲಿ ಹರಪ್ಪ ಮತ್ತು ಮೊಹೆಂಜೋದಾರ ಪ್ರಮುಖ ನಗರ. ಯಾವುವು? ಹರಪ್ಪ ಮತ್ತು ಮೊಹೆಂಜೋದಾರ ಪ್ರಮುಖ ನಗರ. ಮತ್ತು ಲೋಥಾಲ್ ಕೂಡ, ಈಗಿನ ಗುಜರಾತ್ ರಾಜ್ಯದ ಲೋಥಾಲ್ ಕೂಡ ಬಹಳ ಪ್ರಮುಖ, ಯಾಕಂದ್ರೆ ಅಲ್ಲಿ ಅಡಗುಕಟ್ಟೆ ದೊರೆತಂತಹ ಸ್ಥಳವಾಗಿದೆ. ಭತ್ತವು ಭಾರತದ ಅತಿ ಹೆಚ್ಚು ಉತ್ಪಾದನಾ ಕ್ಷೇತ್ರ ಹೊಂದಿದೆ. ಆಯ್ತಾ? ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ. ನೋಡಿ, ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದ ಎಲ್ಲ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್. ಯಾಕೆ ಹೇಳ್ರಿ, ಕರ್ನಾಟಕ ರಾಜ್ಯನೇ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯ. ಹಾಗಾಗಿ ಈ ಪ್ರಶ್ನೆನ ಪದೇ ಕೇಳ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅಂತಲೂ ಕೇಳ್ತಾರೆ ಕೆಲವೊಂದು ಪ್ರಶ್ನೆ. ಕರ್ನಾಟಕ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಕರ್ನಾಟಕ ಉತ್ಪಾದನೆ ಮಾಡಿದರೆ ರೇಷ್ಮೆ ಕೃಷಿ ಅಧ್ಯಯನವನ್ನ ನಾವು ಏನಂತ ಕರಿತೀವಿ? ಸಿರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಸಿರಿಕಲ್ಚರ್ ಅಂದ್ರೆ ರೇಷ್ಮೆ ಉತ್ಪಾದನೆಯನ್ನ ಸಿರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಭಾರತದ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯಗಳಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು. ಈ 3 ಕೂಡ ಆಪ್ಷನ್ ಇದಾವೆ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಇವು ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ. ಹಾಗಾದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವುದು ಯಾವ ದೇಶ ಅಂದ್ರೆ ಚೀನಾ ದೇಶ ಉತ್ಪಾದನೆ ಮಾಡ್ತತಿ. ಚೀನಾ ದೇಶ ಜಗತ್ತಿನಲ್ಲೇ ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆಯನ್ನು ಮಾಡುವಂತಹ ದೇಶವಾಗಿವೆ. ಹಾಗಾದರೆ 2ನೇ ಸ್ಥಾನದಲ್ಲಿ ಇರುವುದೇ ನಮ್ಮ ಭಾರತ 2ನೇ ಸ್ಥಾನದಲ್ಲಿ ಕಂಡು ಬರ್ತತಿ. ಅರ್ಥ ಆಯ್ತಾ? ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್, ಈ ರೇಷ್ಮೆ ಬಗ್ಗೆ ಪ್ರಶ್ನೆ ಬಂತಂದ್ರೆ ಈ ಸಂಪೂರ್ಣ ವಿವರಣೆಯನ್ನ ಈ ಸಂಚಿಕೆಯಲ್ಲಿ ಇದ್ರ ಮೇಲೆ ನೋಡೇ ಬಿಡೋಣ. ಆಯ್ತಾ? ರಾಮನಗರ ಜಿಲ್ಲೆಯನ್ನ ನೋಡಿ, ರಾಮನಗರ ಜಿಲ್ಲೆಯನ್ನ ನಾವು ರೇಷ್ಮೆ ನಗರ ಅಂತೇಳಿ ಕರಿತೀವಿ. ಪ್ರಶ್ನೆ ಆಗ್ಬೋದು, ಈ ಕೆಳಗಿನ ಯಾವ ನಗರವನ್ನ ರೇಷ್ಮೆ ನಗರ ಅಂತೇಳಿ ಕರೀತಾರೆ ಅಂತೇಳಿ. ರಾಮನಗರ ಜಿಲ್ಲೆಯನ್ನ ನಾವು ರೇಷ್ಮೆ ನಗರ ಅಂತೇಳಿ ಕರಿತೀವಿ. ಮೈಸೂರು ಸಾಮ್ರಾಜ್ಯದಲ್ಲಿ ರೇಷ್ಮೆ ಉತ್ಪಾದನೆ ಅಥವಾ ಉದ್ಯಮದ ಬೆಳವಣಿಗೆ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಪ್ರಾರಂಭ ಆಗಿತ್ತು. ಕೇಳ್ಬೋದು, ರೇಷ್ಮೆ ಉತ್ಪಾದನೆಯನ್ನ ಮೈಸೂರು ಸಾಮ್ರಾಜ್ಯದಲ್ಲಿ ಯಾರು ಪ್ರಾರಂಭಿಸಿದ್ರು ಅಂದ್ರೆ ಟಿಪ್ಪು ಸುಲ್ತಾನ್. ನೋಡಿ, ಟಿಪ್ಪು ಅವರು ಪ್ರಾರಂಭ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ
ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿ ಕೊಡಲಾಗುತ್ತದೆ. ಸಂವಿಧಾನದ ಮೇಲೆ ಈ ಪ್ರಶ್ನೆ ಕೇಳಿದರೆ ಏನು ಶೂನ್ಯ ವೇಳೆ ಇರ್ತದಲ್ಲ, ಆ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಲಾಗುತ್ತಂದ್ರೆ ಪ್ರಶ್ನೋತ್ತರ ಅವಧಿ. ಯಾವುದು? ಪ್ರಶ್ನೋತ್ತರ ಅವಧಿ ಇದಕ್ಕೆ ಸರಿಯಾದ ಉತ್ತರ. ಬನ್ನಿ ನೋಡೋಣ. ಸಂಸತ್ತಿನ ಸದಸ್ಯರಿಗೆ ಪ್ರಶ್ನೋತ್ತರ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡಲಾಗ್ತತಿ. ಶೂನ್ಯ ವೇಳೆಯು ಸದನದ ಸಭಾಧ್ಯಕ್ಷರ ವಿವೇಚನೆಯಲ್ಲಿ ಇರ್ತತಿ. ಯಾರ ವಿವೇಚನೆಯಲ್ಲಿ ಇರ್ತದೆ ಅಂದ್ರೆ ಶೂನ್ಯ ವೇಳೆ ಸಭಾಧ್ಯಕ್ಷರು ಸ್ಪೀಕರ್ ಅವರ ವಿವೇಚನೆಯಲ್ಲಿ ಇರ್ತತಿ. ಸಂಸತ್ತಿನ 2 ಸದನಗಳಲ್ಲಿ ಪ್ರಶ್ನೋತ್ತರ ಅವಧಿ ಅಂದ್ರೆ ಮೊದಲ 1 ಗಂಟೆ ಅಂದ್ರೆ 11ರಿಂದ 12 ಏನಿದೆ ಇದು ಪ್ರಶ್ನೋತ್ತರ ಅವಧಿ. ಹಾಗಾದ್ರೆ ಶೂನ್ಯ ವೇಳೆ ಯಾವಾಗ ಅಂತ ಕೇಳ್ಬೋದು. ಶೂನ್ಯ ವೇಳೆ 12 ಗಂಟೆ ನಂತರ ನೋಡಿ, 12 ಗಂಟೆ ನಂತರ ಏನು ಪ್ರಾರಂಭ ಆಗ್ತದಲ್ಲ ಇದು ಶೂನ್ಯ ವೇಳೆ, 0 ಅವರ್ ಅಂತ ಕರೀತಾರೆ. ಏನು? ಶೂನ್ಯ ವೇಳೆ ಅಥವಾ 0 ಅವರ್ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳದಿ ನಾಯಕರ ರಾಜ್ಯ ಲಾಂಛನ. ನೋಡಿ ಇಂಪಾರ್ಟೆಂಟ್. ಎಲ್ಲ ನಾವೇನು ಕದಂಬರು, ರಾಷ್ಟ್ರಕೂಟರು, ನಾವು ಇದು ಇಂಥ ಇಂಪಾರ್ಟೆಂಟ್ ವಿಜಯನಗರ ಸಾಮ್ರಾಜ್ಯ ಅಂತೇಳಿ ನಾವು ಓದ್ತಿರ್ತೀವೋ ಅದ್ರ ಮೇಲೂ ಪ್ರಶ್ನೆ ಕೇಳ್ತಾರೆ. ನೋಡಿ ಇಲ್ಲಿ ಕೆಳದಿ ನಾಯಕರ ರಾಜಲಾಂಛನವನ್ನ ಕೇಳಿದರೆ ಏನಂದ್ರೆ ಗಂಡಬೇರುಂಡ ಕೆಳದಿ ನಾಯಕರ ರಾಜ್ಯ ಲಾಂಛನವಾಗಿತ್ತು. ಕೆಳದಿ ನಾಯಕರು ವಿಜಯನಗರ ಅರಸರ ಸಾಮಂತರಾಗಿದ್ರು. ಯಾರಂದ್ರೆ ವಿಜಯನಗರ ಅರಸರ ಸಾಮಂತರಾಗಿದ್ದವರು ಈ ಕೆಳದಿ ನಾಯಕರು. ಅಂದ್ರೆ ಇವರಲ್ಲಿ ಶಿವಪ್ಪ ನಾಯಕ ಅನ್ನೋರು ಬಹಳ ಪ್ರಸಿದ್ಧಿ ಆಗಿದ್ರು. ಇವರು ಭೂಕಂದಾಯ ವ್ಯವಸ್ಥೆಯನ್ನ ಶಿಸ್ತು ಅಂತ ಕರೀತಾರೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ನೋಡಿ, ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು. ಎಂತ ಇಂಪಾರ್ಟೆಂಟ್ ಪ್ರಶ್ನೆ ಗೊತ್ತಾ ಇದು. ಮುಂದೆ ಈ ಪ್ರಶ್ನೆ ಸ್ಟೇಟ್ ಪೊಲೀಸಲ್ಲಿ ನಡೆದಂಥ ಪರೀಕ್ಷೆಗಳು ಎಷ್ಟೋ ಬಾರಿ ಈ SDA FDA ಪ್ರಶ್ನೆ ಪತ್ರಿಕೆಯಿಂದನೇ ನೇರವಾಗಿ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಇವತ್ತು ನೀವು SDA FDA ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ಏನು ಪೊಲೀಸ್ ಎಕ್ಸಾಮಿಗೆ ಓದ್ತಾ ಇದ್ದೀರೋ ನೀವೆಲ್ಲನೂ ಇದನ್ನ ಅನಾಲಿಸಿಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಬರೆದ ಮೇಲೆ ಹೌದು ನೀವು ಹೇಳಿದ್ದು ನಿಜ ಅಂತ ಹೇಳ್ತೀರಾ. 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಏನಂದ ಕರೆಯಲಾಗ್ತಂದ್ರೆ ಸಿದ್ಧಾಂತ ಚಕ್ರವರ್ತಿ ಅಂತೇಳಿ ಕರೆಯಲಾಗ್ತಿತ್ತು. ಏನು? ಸಿದ್ಧಾಂತ ಚಕ್ರವರ್ತಿ ಅಂತೇಳಿ ಕರೆಯಲಾಗ್ತಿತ್ತು. ಅರ್ಥ ಆಯ್ತಾ? ಇವರು ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಚಾವುಂಡರಾಯರ ಆಧ್ಯಾತ್ಮಿಕ ಶಿಕ್ಷಕರು ಈ ನೇಮಿಚಂದ್ರ. ಯಾರು? ಚಾವುಂಡರಾಯದ ಶಿಕ್ಷಕರಾದ ನೇಮಚಂದ್ರ. ವಿಜಯನಗರ ಅರಸರ 2ನೇ ದೇವರಾಯನ ಆಸ್ಥಾನದ ಕವಿ ಶ್ರೀನಾಥನು ಕವಿ ಚಕ್ರವರ್ತಿ ಬಿರುದನ್ನ ಪಡೆದಿದ್ರು. ಬನ್ನಿ ಮುಂದಿನ ಪ್ರಶ್ನೆನ ತಗೊಳ್ಳೋಣ. 11ನೇ ಶತಮಾನದಲ್ಲಿ ಬಿಲ್ಹಣ ರಚಿಸಿದ ಕೃತಿ ಯಾವುದು? 11ನೇ ಶತಮಾನದಲ್ಲಿ ಬಿಲ್ಹಣ ರಚಿಸಿದ ಕೃತಿ ಯಾವುದು ಅಂದರೆ ವಿಕ್ರಮಾಂಕ ದೇವಚರಿತವನ್ನ ಬಿಲ್ಲಣವರು ರಚಿಸಿದ್ದರು. ಓಕೆನಾ? ಮತ್ತು ಹಾಗಾದ್ರೆ ಇಲ್ಲಿ ಕಲ್ಲಣ ಅಂತೇಳಿ ಅವರು ಕೂಡ ಇಂಪಾರ್ಟೆಂಟು. ಬಿಲ್ಲಣ ಬಂದರೆ ಅಂದರೆ ಈ ಕಲ್ಲಣ ಕೂಡ ಇಂಪಾರ್ಟೆಂಟು. ಕಲ್ಲಣ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತಂದೇಳಿ ಕೇಳ್ಬೋದು. ಇವರು 12ನೇ ಶತಮಾನದ ಕಲ್ಲಣ ಅವರು 12ನೇ ಶತಮಾನದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಾಜತರಂಗಿಣಿ ನೋಡಿ, ಇದು ಬಹಳ ಬಾರಿ ಪ್ರಶ್ನೆ ಆಗಿದೆ. ಯಾವುದು? ರಾಜತರಂಗಿಣಿ ಎಂಬ ಕೃತಿಯನ್ನ ರಚಿಸಿದ್ರು. ಯಾರು? ಕಲ್ಲಣ. ಹಾಗಾದ್ರೆ ಬಿಲ್ಲಣ, ವಿಕ್ರಮಾಂಕ ದೇವ, ಕಲ್ಲಣನ 12ನೇ ಶತಮಾನದ ರಾಜತರಂಗಿಣಿ ಅಂತೇಳಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ತಿಳಿಸಿರುವ ಯಾರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದೇಳಿ ಕರೀತಾರೆ? ವಾಟ್ ಎ ಕ್ವಶನ್! ಎಂಥ ಪ್ರಶ್ನೆ ಇದು ಕೂಡ. ಅವಾಗೆಲ್ಲ ಬಹಳ ಇಂಪಾರ್ಟೆಂಟ್ ಕ್ವಶನ್ನೇ ಇದು. ಇತ್ತೀಚಿನ ದಿನಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವೊಂದು ಬಾರಿ ಕೇಳಲ್ಲ, ಮುಂದೆ ಕೇಳಬಹುದು. ನಾವು ಕೇಳಲ್ಲ ಅಂತೇಳಿ ಸಿಲಿ ಪ್ರಶ್ನೆಯನ್ನು ಬಿಡೋಕ್ಕಾಗಲ್ಲ. ಮುಂದೆ ನಾವು ಪರೀಕ್ಷೆಯಲ್ಲಿ ನಾವು ದೊಡ್ಡ ಪ್ರಶ್ನೆಗಳನ್ನು ಕ್ಯಾಚ್ ಮಾಡ್ಬೋದು. ಈ ಸಿಲ್ಲಿ ಪ್ರಶ್ನೆಗಳಲ್ಲಿ ಕನಕದಾಸರು, ಪುರಂದರದಾಸರು, ಭೀಮಸೇನ್ ಜೋಶಿನೋ ಕಾಳಿದಾಸನು ಅಂತೇಳಿ ಕನ್ಫ್ಯೂಸ್ ಆಗ್ಬಿಡ್ತತಿ. ಹಾಗಾಗಿ ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರಿತಾರೆ ಅಂದರೆ ಪುರಂದರದಾಸರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಇವರು ದಾಸ ಸಾಹಿತ್ಯದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಕನಕದಾಸರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಕಾಗಿನೆಲೆ ಆದಿಕೇಶವ ಇವರ ಅಂಕಿತ ನಾಮ. ಇವರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ರು. ಯಾರು? ಕನಕದಾಸರು. ಇವರ ಪ್ರಮುಖ ಕಾವ್ಯ ಮೋಹನ ತರಂಗಿಣಿ. ಯಾರು? ಕನಕದಾಸರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಮೋಹನ ತರಂಗಿಣಿ.
ಮೋಹನ ತರಂಗಿಣಿ, ಹರಿಭಕ್ತ ಸಾಗರ, ರಾಮಧಾನ್ಯ ಚರಿತ್ರೆ, ನಳಚರಿತೆ ಎಂಬುದು ಇವರು ಪ್ರಮುಖವಾದಂತಹ ಕಾವ್ಯ. ಭೀಮಸೇನ್ ಜೋಶಿ ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು. ಹಾಗೂ ಗಂಗೂಬಾಯಿ ಹಾನಗಲ್ ಕೂಡ ಅವರು ಸಂಗೀತ ವಲಯದಲ್ಲಿ ಪ್ರಸಿದ್ಧರಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಇವರು ಮೂಲತಃ ಹುಬ್ಬಳ್ಳಿಯವರು. ಯಾರು ಇವರು? ಬನ್ನಿ ಮುಂದಿನ ಪ್ರಶ್ನೆ. ಮೇಲುಕೋಟೆ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ನೀವು ಇದಕ್ಕೆ ಆನ್ಸರ್ ಹುಡುಕ್ಬೇಕಂದ್ರೆ ಇದ್ರ ಹಿನ್ನೆಲೆ ನೀವು ಹುಡುಕ್ಬಿಟ್ರೆ ಆಗೋಯ್ತು. ಮೇಲುಕೋಟೆ ಏನು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯೋ ಅದು ಯಾವ ಪಂಥದ ಕೇಂದ್ರ ಅಂತೇಳಿ ನೀವು ಹುಡ್ಕೊಂತ ಹೋದ್ರೆ ಇದು ಯಾವ ಸೈದ್ಧಾಂತಿಕದ ಮೇಲೆ ಕೆಲಸ ಮಾಡ್ತದಂತಂದ್ರೆ ವಿಶಿಷ್ಟಾದ್ವೈತ ಸೈದ್ಧಾಂತದ ಮೇಲೆ, ವಿಶಿಷ್ಟಾದ್ವೈತ ಸಿದ್ಧಾಂತದ ಮೇಲೆ ಇದೆ. ಇದು ಈ ತತ್ವದ ಕೇಂದ್ರವಾಗಿದೆ. ಹೊಯ್ಸಳರು ಕಟ್ಟಿಸಿದ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಸಿದ್ಧ, ಇದು ವೈಷ್ಣವ ಪಂಥದ ಕೇಂದ್ರ. ಯಾವುದು? ವೈಷ್ಣವ ಪಂಥದ ಕೇಂದ್ರವಾಗಿದೆ. ಬನ್ನಿ ಹಾಗಾದ್ರೆ ಈ ಅದ್ವೈತ ಸಿದ್ಧಾಂತ ಈ 4 ನೋಡೋಣ. ಇದು ಯೂಸ್ ಆಗ್ಬೋದು, ಸ್ಕಿಪ್ ಮಾಡಕ್ ಹೋಗಬೇಡಿ. ಇದು ಯಾರ್ಯಾರ್ದು ಸಿದ್ಧಾಂತ ಯಾರ್ಯಾರಿಗೆ ಸಂಬಂಧಿಸಿದೆ ಅಂತ. ಅದ್ವೈತ ಸಿದ್ಧಾಂತ ಇದು ಶಂಕರಾಚಾರ್ಯರಿಗೆ ಸಂಬಂಧಿಸಿದ ಸಿದ್ಧಾಂತವಾಗಿದೆ. ವಿಶಿಷ್ಟಾದ್ವೈತ ಸಿದ್ಧಾಂತ ಇದು ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದಂಥ ಸಿದ್ಧಾಂತ. ದ್ವೈತ ಸಿದ್ಧಾಂತ ಇದು ಮಧ್ವಾಚಾರ್ಯರಿಗೆ ಸಂಬಂಧಿಸಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಬಂಗಾಳ ವಿಭಜನೆ ಬಗ್ಗೆ ಕೇಳಿದರೆ ಸಂಪೂರ್ಣವಾಗಿ ಏನು ಬಂಗಾಳ ವಿಭಜನೆ ಆಗಿತ್ತೋ ಸಂಪೂರ್ಣವಾಗಿ ಈ ಪ್ರಶ್ನೆ ತಗೊಂಡು ವಿವರಣೆಯನ್ನ ಸಂಪೂರ್ಣವಾಗಿ ನೋಡೋಣ. ಒಂದು ಸ್ವಲ್ಪ ಟೈಮ್ ವೇಸ್ಟ್ ಅನ್ಕೋಬೇಡಿ, ಸ್ವಲ್ಪ ಲಾಂಗ್ ಟರ್ಮ್ ಆಗ್ಬೋದು ವಿಡಿಯೋ, ಹಾಗಾಗಿ ನೋಡೋಣ. ಇದ್ರ ಬಗ್ಗೆ ಬಂಗಾಳ ವಿಭಜನೆ ಬಗ್ಗೆ ನೋಡೋಣ. ಬಂಗಾಳ ವಿಭಜನೆ ಜಾರಿಯಾಗಿದ್ದು ಯಾವಾಗ ಅಂತೇಳಿ ನೋಡಿ. ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ. 1905 ಅಂತ 4 ಆಪ್ಷನ್ ಅಲ್ಲಿ ಇದೆ. ನವೆಂಬರ್ ಅಂತಿದೆ, ಅಕ್ಟೋಬರ್ ಅಂತಿದೆ. ನಿಮಗೆ ಕನ್ಫ್ಯೂಸ್ ಮಾಡ್ಬೇಕಂತೇಳಿ ಈ ತರ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಸರಿಯಾಗಿ ನೋಡೋಣ. 16ನೇ ಅಕ್ಟೋಬರ್ 1905ರಲ್ಲಿ ಬಂಗಾಳ ವಿಭಜನೆ ಜಾರಿಗೆ ಬರ್ತತಿ. ವೈಸ್ರಾಯ್ ಯಾರಿದ್ರು ಅವಾಗ? ಯಾರಂದ್ರೆ ಲಾರ್ಡ್ ಕರ್ಜನ್. ನೋಡಿ, ಲಾರ್ಡ್ ಕರ್ಜನ್ ಪ್ರಶ್ನೆ ಆಗ್ಬಹುದು. ಲಾರ್ಡ್ ಕರ್ಜನ್ ಅವರು ವೈಸ್ರಾಯ್ ಆಗಿ ಇದ್ರು. ಅಕ್ಟೋಬರ್ 16ರಂದು ಬಂಗಾಳವನ್ನ ವಿಭಜಿಸಿದರು. ನೋಡಿ, ಯಾವಕ್ಕೆ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಮತೀಯ ಆಧಾರದ ಮೇಲೆ ಹೋರಾಟವನ್ನು ಹತ್ತಿಕ್ಕಲು. ನೋಡಿ, ಹಿಂದೂ ಮತ್ತು ಮುಸ್ಲಿಮರ ಮತೀಯ ಆಧಾರದ ಮೇಲೆ ಹೋರಾಟವನ್ನು ಹತ್ತಿಕ್ಕಲು ವೈಸ್ರಾಯ್ ಆದಂತಹ ಲಾರ್ಡ್ ಕರ್ಜನ್ ರವರು 16ನೇ ಅಕ್ಟೋಬರ್ 1905ರಲ್ಲಿ ಬಂಗಾಳವನ್ನ ವಿಭಜಿಸಿದರು. ಹಾಗಾಗಿ ಅಕ್ಟೋಬರ್ 16ನ್ನು ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನವಾಗಿ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ಬಂಗಾಳ ವಿಭಜನೆ ಮತ್ತೆ ಮರು ವಿಲೀನ ಆಗಿದ್ದು ಯಾವಾಗಂದ್ರೆ 1911ರಲ್ಲಿ ಬಂಗಾಳವು ಮರು ವಿಲೀನ ಆಗ್ತತಿ. ಅವಾಗ ಯಾರಿದ್ರು ವೈಸ್ರಾಯ್ ಅಂದ್ರೆ ಲಾರ್ಡ್ ಹರ್ಡಿಂಜ್ ಟು ಅವರು ಈ ಮರು ವಿಲೀನವನ್ನ ಮಾಡ್ತಾರೆ. ಹಾಗೂ ಈ ಲಾರ್ಡ್ ಹರ್ಡಿಂಜ್ ಬಗ್ಗೆ ನೋಡೋದಾದ್ರೆ ಇವ್ರದ್ದು ಒಂದು 2-3 ಸರಿ ಬಹಳ ಕ್ವಶನ್ ಆಗೈತಿ. ಏನಂದ್ರೆ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾರೆ. ಕಲ್ಕತ್ತಾ ಟು ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ್ದು ಲಾರ್ಡ್ ಹರ್ಡಿಂಜ್ ಅವರು. ಕ್ಲೀನಾಗಿ ಅರ್ಥ ಆಯ್ತಾ? 16ನೇ ಅಕ್ಟೋಬರ್ 1905 ಬಂಗಾಳ ವಿಭಜನೆ ಆಗ್ತತಿ. 1911ರಲ್ಲಿ ಬಂಗಾಳ ಮತ್ತು ಮರು ವಿಲೀನ ಆಗ್ತತಿ. ಆ ಸಂದರ್ಭದಲ್ಲಿ ಲಾರ್ಡ್ ಹರ್ಡಿಂಜ್ ಇರ್ತಾರೆ. ಲಾರ್ಡ್ ಹರ್ಡಿಂಜ್ ಅವರು ಕಲ್ಕತ್ತಾದಿಂದ ನವದೆಹಲಿಗೆ ತಮ್ಮ ಭಾರತ ರಾಜಧಾನಿಯನ್ನ ಏನ್ ಮಾಡ್ತಾರೆ? ವರ್ಗಾವಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಈ ಪ್ರಶ್ನೆ ಕೂಡ ಸಂಪೂರ್ಣ ವಿವರಣೆಯನ್ನು ನೋಡೋಣ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ವಿ. ಅದೇ ಪ್ರಶ್ನೆನ ಕೇಳಿದರೆ ಎರವಲು ಪಡೆದಿದ್ದೇವೆ. ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ? 4ನೇ ಭಾಗದಲ್ಲಿ ನಾವು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ 36ರಿಂದ 51ನೇ ವಿಧಿಯವರೆಗೂ ನಾವು ಕಾಣ್ತೀವಿ. ಇದನ್ನ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೇವೆ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಕಾಗೋಡು ಸತ್ಯಾಗ್ರಹವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಕಾಗೋಡು ಸತ್ಯಾಗ್ರಹ ಎಲ್ಲಿ ನಡೀತದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ. ನೋಡಿ, ಕಾಗೋಡು ಸತ್ಯಾಗ್ರಹ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ನಡೀತತಿ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೀತತಿ. ಇದು ನೆನಪಿರ್ಲಿ. ಕಾಗೋಡು ಸತ್ಯಾಗ್ರಹ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೀತತಿ. ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ
ಭೂ ಸುಧಾರಣಾ ಕಾಯ್ದೆ. ನೋಡಿ, ಆಕೆಯೇ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದಂತೆ ರೈತರೆಲ್ಲ ಒಗ್ಗಟ್ಟಾಗಿ ಕಾಗೋಡು ಸತ್ಯಾಗ್ರಹವನ್ನ ಗೇಣಿ ರೈತರಿಗೆ ಸ್ವಾಭಿಮಾನ ದಿಟ್ಟತನವನ್ನು ಕೊಟ್ಟಂತಹ ಚಳುವಳಿ ಇದಾಗಿದೆ. ಇದು ಭೂ ಸುಧಾರಣೆ ಕಾಯ್ದೆಗೆ ಸಂಬಂಧಿಸಿದೆ. ಬನ್ನಿ, ಇಲ್ಲಿಗೆ ಭಾಗ 1 ಮುಕ್ತಾಯವಾಗುತ್ತೆ. ಭಾಗ 2 ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.